ನೋಡಿ ಚಾಲು ಐತಿಲ್ಲ ಮತ್ತೆ ಚಲೋ ಚಲೋ ಐತಳ ತಗೋನ್ ನೋಡ್ರಿ ಯಾವ ಥರದ ಪ್ಲಾನ್ಸ್ ಅಂತೇಳಿ ಏನು ಮಾಡ್ತಾನು ಮೋದಿ ಮಾಡ್ರೆ ಮ್ಯಾಲೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರ್ಬೇಕಲ್ಲ ತಳಕ್ಕೆ ಕೈಯ ಮ್ಯಾಲೆ ಹೂ ಅಂದ್ರೆ ಹೆಂಗಾಗ್ತದ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ಸೊ ನಾವೇನು ಮಾಡತ್ತೀವಿ ಅಂದ್ರೆ ಮಲ್ಚಿಂಗ್ ಹಾಕೋದು ಇವತ್ತು ಕಂಪ್ಲೀಟ್ ಆಗಿ ಮತ್ತು ಆಲ್ಮೋಸ್ಟ್ ಇನ್ನು 2 ಸಾಲ ಉಳಿದವು. ಬಟ್ ಮಲ್ಚಿಂಗ್ ಕಮ್ಮಿ ಬಿದ್ದೈತಿ. ಈಗ ಮತ್ತು ಹರಿಗಿರಿ ಹೋಗಿ ತೊಗೊಂಬರ್ಬೇಕು. ಆಮೇಲೆ ಈಗ ನನ್ನ ಕಡೆ ಸ್ವಲ್ಪ ಮುಂಚೆ ಉಳಿದೈತಿ ಡಬಲ್ ಆಲ್ಫಿನ್ ಮಲ್ಚಿಂಗ್ ಹಾಕಿನಿ. ಇದೇನೈತಿ ನಾರ್ಮಲ್ 1100-200 ರೂಪಾಯಿ ಸಾದಾ ಮಲ್ಚಿಂಗ್ ಐತಿದೆ. ಸೇಮ್ ಇವತ್ತು 5 ಜನ ಬಂದರು. ಹಾಂ ಮಾಡತ್ತ ಅದು ಕಟ್ ಮಾಡ್ತಾನೆ ಹೇಳಿ ಯಪ್ಪ ಇವ್ರು ಹೇಳೇನತ್ತ ಏನು ಹಾಕೊಂಡತ್ತಿದ್ಲಿ ಏನದ ಕೋಳಿ ಫಾರ್ಮ್ ಹಾಕ್ರಲ್ಲ. ಹಾಂ ನೋಡ್ರಿ ಕೋಳಿ ಫಾರ್ಮ್ ಹಾಕೊಂಡತ್ತಾರು. ಏನು ಮಾಡ್ನು ಅದಕ್ಕೆಲ್ಲ ಖರ್ಚು ಬಂಡವಾಳ ತತ್ತಿ ಮಾರ್ಕೋತ ತಿರ್ಗಾಡು ಅನ್ನತ್ತ ನೀವು ಬರೀ 6 ರೂಪಾಯಿ ಬರೀ 5 ರೂಪಾಯಿ ಅನ್ನೋದನ್ನ 8 ರೂಪಾಯಿ ಒಂದಾಗ್ಯಾವ್ರಿ ಹೋಗ ಅದ್ರ ಸಂಬಂಧ ಅನ್ನೋತೀನಿ. ಈಗೇನು ಬ್ಯಾಡ್ರಿ ಸರ್ ಅವ್ನು ಮುಗಿಲ್ರಿ ಕರೆ ನಮ್ಮ ಧರ್ಮ ಅಲ್ಲ ಅದ. ರೈತಕ್ಕೆ ತಗದಿದ್ದು ಎಲ್ಲ ಉಳ್ಳಾಗಡ್ಡಿ ಬೆಳಿಬೇಕು, ಬೆಳ್ಳುಳ್ಳಿನೂ ಬೆಳಿಬೇಕು, ಎಲ್ಲ ಒಟ್ಟಿಗೆ ಹೊಟ್ಟಿ 90 ಮಂದಿದ ರೈತಕ್ಕೆ ಕಿಮ್ಮತ್ತಿಲ್ಲಾಗೈತೆ. ಅದಕ್ಕೆ ನಾನ್ ವೆಜ್ ರೊಕ್ಕ ಹೆಚ್ಚಾಗತ್ತೆ, ಕಾಯಿಪಲ್ಲೆ ರೊಕ್ಕ ಬೀಳಾದತ್ತೆ. ಮತ್ತು ಹಿಂಗಾಗಿ ಏನತ್ತೈತಿ 8ಗೆ ಹೋಗಿ ಚಿಕನದು ಮತ್ತು 200-300 ಕೆ ಜಿಗೆ ಹೆಂಗದ ಗೊತ್ತಿಲ್ಲ ಹಂಗೂ ರೇಟ. ಬಟ್ ನಾನ್ ವೆಜ್ ಕಾಸ್ಟ್ಲಿ ತುಟ್ಟಿತಿಲ್ಲ. ಸಸ್ಯಾಹಾರಿ ತುಟ್ಟಿ ಮಾಂಸಾಹಾರಿ ತುಟ್ಟಿ ಮಾಂಸಾಹಾರಿ ತುಟ್ಟಿಲ್ಲ. ಮತ್ತು ಹಿಂಗಾದ್ರೆ ರೈತ ಹೆಂಗೆ ಕಿಮ್ಮತ್ ಸಿಗೋದು ಹೇಳಪ್ಪ. ರೈತ ಹೆಂಗೆ ಬದುಕ್ಬೇಕು ಹಿಂಗಾದ್ರೆ. ತುಟ್ಟಿ ಮಲ್ಚಿಂಗ್ ತುಟ್ಟಿ ಆಳ 500 ರೂಪಾಯಿ ಅಲ್ಲ ನೀವು ಹೊಲ್ದಾಗ ಬರಂಗಿಲ್ಲ. ಅವನವ್ನು ಸನಿಕೆ ಹೋಗಿ ಮನೆ ಹೋಗೋಣಿ ಮತ್ತು ಇದನ್ನ ತೂತ ಕಡಿಬೇಕು, ನೀರು ಇಡಬೇಕು, ಡ್ರಿಪ್ ರೊಕ್ಕ ಹೊಲ್ದಾರಿಗೆ ಪಾಳೆ ಕೊಡ್ಬೇಕು. ವರ್ಷ ಸೂಟ್ ಹಾಕಿದ್ರು ನಾ ಯಾಕೆ ಹಿಂಗೆ ಇರ್ತಿದ್ವಿ. ಅವ್ನು ಡಿ ಕೆ ಶಿವಕುಮಾರ್ ರೊಕ್ಕ ಸಾಲಲ್ಲ, ಸಿದ್ದರಾಮಯ್ಯ ಅವ್ನು ಕುರ್ಚಿ ಸಂಬಂಧ ಅವ್ರು ಬಡಿಯತ್ತಾರ. ವರ್ಷ 50,000 1,00,000 ರೂಪಾಯಿ ಸೂಟ್ ಮಾಡ್ಕೊತಿರ್ಲಿ ನೀವು. 50,000 ಲಾಕ್ ಏನಾಗುವ ಮಾತಾಡೋದು ನಮ್ಕಿಂತ ನಿಮಗೆ ಪಗಾರ ಚಲೋ 5 ರೂಪಾಯಿ ಮನೆ ಹೋಗಿರಿ. ಹಂಗೆ ನಮ್ದು ಹಂಗಿಲ್ಲ. ತರಬೇಕು, ಅದು ಪ್ಲಾಂಟೇಶನ್ ಮಾಡ್ಬೇಕು, ಅವಕ್ಕೆ ಟೈಮ್ ನೀರು ಕೊಡ್ಬೇಕು, ಅವತ್ತು ಬೆಳೆ ನೋಡ್ಕೋಬೇಕು. ರೋಗ ಬರ್ಲಾರ್ದಂಗೆ ರೋಗ ಬಂದ್ರೆ ಸ್ಪ್ರೇ ಕಂಡಾಬಿಟ್ಟು ತುಟ್ಟಿ ಔಷಧ ತಂದು ಹಿಡಿಬೇಕು. ಅದನ್ನು ಮಾರ್ಕೆಟ್ಗೆ ಹೋಗಿ ಓದ್ಬಿಡಕ್ಕೆ ಅಲ್ಲಿ ಅವ್ರಿಗೆ ಕಮಿಷನ್ ಕೊಟ್ಟು ಐದು ನಾವು ರೊಕ್ಕ ತೊಗೊಂಡು ಮನೆಗೆ ಬರ್ಬೇಕು. ಹೆಂಗೆ ಮಾಡ ಹೇಳ 111 ರೂಪಾಯಿ ಲೀಟ್ರ್ ಪೆಟ್ರೋಲ. ಏನು ಮಾಡ್ತಾನು ಮೋದಿ ಮಾಡ್ರೆ ಮ್ಯಾಲೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರ್ಬೇಕಲ್ಲ ತಳಕ್ಕೆ ಕೈಯ ಮ್ಯಾಲೆ ಹೂ ಅಂದ್ರೆ ಹೆಂಗಾಗ್ತದ. ಒಂದ ಕಡೆ ಒಂದ ಗೌರ್ಮೆಂಟ್ ಆಗ್ಬೇಕಾ ಹೆಂಗಂತೀರಿ. ಇವರು ಕೋಳಿ ಫಾರ್ಮ್ ಮಾಡ್ನೋತಾರೆ, ತತ್ತಿ ಮಾರ್ನೋತಾರೆ, ಚಿಕನ್ ಮಾರ್ನೋತಾರೆ, ರೇಟ್ ಮಾರೋ ಎಲ್ಲರೂ ಅದನ್ನ ಮಾಡ್ಕೋತಾರೆ. ಮತ್ತು ಇದನ್ಯಾರು ಮಾಡವ್ರ. ತತ್ತಿ ಮಾಡ್ರು ಅದಕ್ಕೆ ಚಿಕನ್ ಮಾಡ್ರು ಹೊಳೆ ಅದಕ್ಕೆ ಹಾಕಕ್ಕೆ ಮತ್ತು ಗ್ರೇಡಿಯೆಂಟ್ಸ್ ಎಲ್ಲ ವೆಜ್ಜುದನ್ನ ಬೇಕು, ಕೊತ್ತಂಬರಿ ಬೇಕು, ಖಾರ ಪುಡಿ ಬೇಕು, ಉಪ್ಪು ಬೇಕು, ಮತ್ತು ಕರಿಮೇವ, ಕರಿಮೆಣಸ, ಲವಂಗ, ಜೀರಿಗೆ, ಅಜವಾನ, ಸಾಸಿವೆ ಎಲ್ಲ ಎಲ್ಲಿದು ಬರ್ತಾವೆ. ಹತ್ರ ನಾವು ಬೆಳಿಬೇಕಲ್ಲ. ಹಾಂ ಅದನ್ನೇ ಹೇಳತ್ತಾನೆ. ಚಿಕನ್ ಮಟನ್ ಆತಾರೆ ಇವ್ರು ಹಂಗೆ ಹಸಿದಿದ್ದಾರನಿಲ್ಲ. ಕುಲ್ಸ ಗಾಂಧಿನಿ ಬೇಕು, ಮತ್ತು ಕಡಂಗ್ ಬೇಕು. ಹಾಂ ಈ ಕರಿಮೇವ ಕೊತ್ತಂಬರಿ ಹಾಕ್ತಾರಪ್ಪ. ಎಲ್ಲಿ ಬರ್ತೈತಿ ಅದ ಇಲ್ಲ ಇಂಥ ನಮ್ಮ ಕೊತ್ತಂಬರಿ ಗಿಡ ಅದ ಇಂಥ ಮುರ್ಕೊಂಡು ಹೋಗ್ಬೇಕಾ. ಮತ್ತು ಶಿರ ಮಾಡೋಕೆ ಕೊಬ್ಬರಿ ಬೇಕಾ. ಕೊಬ್ಬರಿ ಮಾಡೋಕೆ ನಮ್ಮಲ್ಲಿ ಟೀಂಗ್ ಅದ ಅಂತ ಟೀಂಗ್ಕಾಯಿನ ಒಯ್ಬೇಕಾ. ಏನು ಮಾಡಮ್ಮ ಎಲ್ಲ ಕತ್ತಿ ದೂರದವ. ಸೊ ಅದಕ್ಕೆ ನಮ್ದೊಂದು ಇಲ್ಲಿ ಶೆಡ್ ಐತಿ ದನಗಳ್ದ. ಅದಕ್ಕೆ ಡೈರಿ ಫಾರ್ಮಿಂಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡತ್ತೀವಿ. ಆಮೇಲೆ ಇನ್ನೊಂದು ನರ್ಸರಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ. 2ರಾಗ ಒಂದು ಮಾಡೋದೈತಿ. ಯಾವ್ದು ಮಾಡ್ಬೇಕಂತೇಳಿ ಕಮೆಂಟ್ ಮಾಡಿರಿ. ಸೊ ಯಾವ್ದು ಮಾಡ್ರಿ ಪಾಡ. 2 ಆಕಳ ಕಟ್ಟೋದು ಪಾಡೋ, ನರ್ಸರಿ ಮಾಡೋದು ಪಾಡೋ. ಕಬ್ಬಿನ ತರಿಂದ ನೀರು ಹೊಡ್ಕೋತ ಮಾರ್ಕೆಟಿಂಗ್ ಮಾಡ್ಕೋತ ಪ್ರಮೋಷನ್ ಮಾಡ್ಕೋತ ಮಂದಿಗೆ ಹೇಳ್ಕೋತ ರೈತರಿಗೆ ಹೈನುಗಾರಿಕೆ ಮಾಡೋಣ. ಹೈನುಗಾರಿಕೆ ಇಂಥ ನರ್ಸರಿ ಮಾಡೋದು ಬೇಡತ್ತೀನಿ. ನರ್ಸರಿ ಸೊ ಪ್ಲ್ಯಾನ್ ಮಾಡತ್ತೀನಿ. ಒಂದು 2 ಆಕಳ, ಒಂದು ಎಮ್ಮೆ ತರೋದೈತಿ. ಇಲ್ಲಿ ಏನು ಲಂಚ್ ಹಾಕಿ ಇಲ್ಲೇ ಮೇವು ಹಚ್ಚೋದು, ಇಲ್ಲೇ ಸಡ್ಡ ಇಲ್ಲೇ ಕಡೋದು, ಇಲ್ಲೇ ಹಾಕಿ ಬಿಡೋದು. 2 ಟೈಮ್ ಮೇವು ಹಾಕೋದು ದಿವಸ. ಇದಕ್ಕಿಂತ ಮುಂಚೆನೂ ಇದ್ದು ನಮ್ಮ. ಬಟ್ ಈಗ ಸದ್ಯಕ್ಕೆ ಆಕಳ ಒಂದೈತಿ. ಎಮ್ಮೆ ಅದು ಏನಿಲ್ಲ. ಎಮ್ಮೆ ಒಂದು ತರಬೇಕು, ಒಂದು 2 HF ಜರ್ಸಿ ಆಕಳ ತರಬೇಕು ಅನ್ನೋದು ಪ್ಲ್ಯಾನ್ ಐತಿ. ನೋಡೋಣ ಎಷ್ಟು ಆಕತ್ತೆ ಅಂತೇಳಿ. 2 ತರ್ತನೋ 4 ತರ್ತನೋ ನೀನು 1 ತರ್ತೀವೋ ನೋಡಿ ಕಾಮೆಂಟ್ ಮಾಡತ್ತೆ ಹೇಳ್ತೀನಿ. ಒಂದು ನರ್ಸರಿ ಮತ್ತು ಡೈರಿ ಫಾರ್ಮಿಂಗ 2ರಾಗ ಒಂದು. ನೀವು ವಿಡಿಯೋ ನೋಡ್ತಿ ದಿವಸ ನಾನು ನೀನು ನೋಡತ್ತೀಯ. ಓ ಶಿವನಿಗೆ ನೀನು ನೋಡ್ತೇನೆ ವಿಡಿಯೋ ನಾನು. ನೀನು ನೋಡ್ತಿ ದಿವಸ ಹಂಗೋ ಮಳ್ಳ ಇದೆ ನಂದರ ತಗೋ. ಹಿಡಿಯ ತಗೋ. ನನ್ನ ಫೋನ್ಯಾಗ ನನ್ನ ವಿಡಿಯೋ ನೋಡ. ಎಮ್ಮೆ ಆಡ್ತಾನೋ ಯಾರ ಶಿವನಿಗೆ ರಮ್ಮಿ ಆಡ್ತಾನೋ. ಇಲ್ಲಿ ನೋಡಿದ್ 400 ನೋಡು. ಅಲ್ಲಿ 4,000 ಯಾವಾಗ ಕಟ್ಲೈತೇನು. 10 ದಿವಸ ಮಾತು ಪುಕ್ಕಡ ಹಿಡಿದು ಡೈರಿ ಫಾರ್ಮ್ ಹಾಕೋನು ಏನು ನರ್ಸರಿ ಹಾಕೋನು ಹೇಳಂಗೆ. ಮೊಡ್ಕ ಅಂಗಡಿ
ಅದ್ರಾಗ ಕಾಂಪಿಟೇಷನ್ ಐತಿ ನಿನಗೆ ಗೊತ್ತಿಲ್ಲ ಇಲ್ಲ ತುಟ್ಟಿತ್ತಿಲ್ಲ ಎಲ್ಲ ಕಾಂಪಿಟೇಷನ್ ಐತಿ ಪ್ಲಾಸ್ಟಿಕ್ ಅರ್ಸಕ್ ನಿಂಗೆ ರೋಡ್ ಮೇಲೆ ಸಿಗ್ತಾವ ನೋಡಿ ಬಾಟ್ಲಿಗಳದು ಈಗ ಗುಡ್ದ ಹೋಗಿ ನಿಮ್ಮವ ಪ್ಲಾಸ್ಟಿಕ್ ಸಿಗಂಗಿಲ್ಲ ದಿನ ಅದಕ್ಕೊಂದು ನಾಳೆ ಬೇರೆ ಇರ್ತೈತಿ ಈ ರೂಟ್ಗೆ ಇಟ್ಟು ಬಾಟ್ಲಿ ಬೀರ್ತವೆ ಇಟ್ಟು ಬಿಸ್ನೆಸ್ ಅಲ್ಲಿ ಹೋದ್ರೆ ನಮ್ಗೆ ಬಿಡ್ತಾರ ನಾನು ಹದಿತಿದ್ದೆ ದಿನ ಬರೋನು ಹಿಂದೆ ಯಾಕೆ ಬಂದ ಕೇಳ್ತಾನವ ಹಾಂ ನಾವು ದಿವಸ ಬರ್ತೀವಿ ಇಲ್ಲಿ ನೀನು ಹಸ್ತಾ ಬಂದ ನಡೆ ನೀನು ಮಳ ಮಕ್ಕಳು ಸೇರ್ತಾರ ಹಾಕ್ಬೇಡ್ರಿ ಈ ಥರ ಹಾಕಿ ನೋಡ್ಬೇಕಾರೆ ಏಟಾಕತ್ತೆ ಈಗ ಮಾತು ಉಳಿದ್ರೆ ಹಂಗೆ ಉಳಿದ್ಬಿಡ್ತೈತಿ ಸೊ ನಾ ಈಗ ನರ್ಸರಿಗೆ ಹೋಗಿ ಅದಕ್ಕಿಂತ ಮುಂಚೆ ಮಾರ್ಕೆಟಿಗೆ ಹೋಗಿ ಟೊಮ್ಯಾಟೊ ಚಿಲ್ಲಿ ಸ್ವಲ್ಪ ಒಂದು ಅಟ್ರೆ ಹೀರಿಕೆ ಇದ್ದು ಅದನ್ನ ಇಳಿಸಿ ಅಲ್ಲಿಂದ ನರ್ಸರಿಗೆ ಹೋಗಿ ಅಲ್ಲೊಂದು ಅರ್ಧ ತಾಸು ವೇಟ್ ಮಾಡಿ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ತೊಗೊಂಬಂದಿನಿ ಇಲ್ಲಿ ಹಚ್ಚಕ್ಕೆ ಆ ಕಡೆಗೆ 4,000 ಪ್ಲಾಂಟ್ಸ್ ಅದಾವೆ ಈ ಕಡೆ ಏನೈತಿ ಟೊಮೆಟೊ ಪ್ಲಾಂಟ್ಸ ಮನೆ ತೊಗೊಂಬಂದಿನಿ ಅದ್ರಾಗಿನೂ ಅದಾವು ಸೊ ಎರಡೂ ಇನ್ನು ನಾಳೆ ಪ್ಲಾಂಟೇಷನ್ ಮಾಡ್ತೀವಿ ಈಗ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ಬಂದು ಅದನ್ನ ಅನ್ಲೋಡ್ ಮಾಡೋಣ ಈಗ ಸೊ ಟೋಟಲ್ 2 ಸಾಲ ಮಲ್ಚಿಂಗ್ ಕಮ್ಮಿ ಬಿದ್ದೈತಿ ಅದನ್ನು ನೆಕ್ಸ್ಟ್ ಅಂತ ತೊಗೊಂಬಂದ ಇದನ್ನ ಹಾಕ್ಬೇಕಾಗಿತ್ತು ನಾಳೆ ಇವತ್ತು ನೀನು ಹಾಕಿದ್ದೇನೆ ಎಲ್ಲ ಹೋಲ್ ಹಾಕ್ಕೊಂಡಿವಿ ಇವತ್ತು ಹಾಕ್ಕೊಂಡಿದ್ದೆಲ್ಲ ಮಲ್ಚಿಂಗ್ ಹೋಲ್ ಹಾಕೋಬೇಕು ಇಲ್ಲಿ ನಮ್ಮ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ಬಂದವು ತೊಗೊಂಬ ನಡಿ ಪ್ಲಾಂಟ್ ಟ್ರೇ ತಗೋತ ಪ್ಲಾಂಟ್ಸ್ ಇಳಿಸೋನು ಟ್ರೇ ತೊಗೊಂಬ ಇಲ್ಲಿ ಹೇಳಕಿಟ್ನು ಶುರು ತಗೋ ಸೊ ಇವು ಪ್ಲಾಂಟ್ಸ್ ಬಂದು ಯಾವ್ದು ಇಂಡಸ್ ವೆರೈಟಿ ಅದನ್ನಾಗ ತೆಗೆದೆ ಪಡಕ ತೆಗಿಯದಪ್ಪ ಅದನ್ನ ಇನ್ನು ತೆಗೆದ್ರೆ ಮುಗಿದಕ್ಕಿತ್ತಲ್ಲ ಸೊ ಪ್ಲಾಂಟ್ಸ್ ಎಷ್ಟು ಕ್ವಾಲಿಟಿ ಅದಾವೆ ನೋಡ್ರಿ ವೆರೈಟಿ ಬಂದು ಇಂಡಸ್ ವೆರೈಟಿ ಇದೆ ಇಲ್ಲಿ ತೊಗೊಂಬಲ್ಲ ಈ ಕಡೆ ಇಲ್ಲಿ ಇಟ್ಕೊ ಇಲ್ಲಿ ಸೊ ಟ್ರೇ ನೋಡ್ರಿ ಯಾವ ರೀತಿ ಅದಾವ ಅಂತೇಳಿ ಇಂಡಸ್ ವೆರೈಟಿ ಡಬ್ಬು ಕ್ವಾಲಿಟಿ ಹೆಂಗೈತಿ ನೋಡ್ರಿ ಒಂದೊಂದು ಟ್ರೇದಾಗ 2 ಟ್ರೇ ಇಟ್ಕೊಂಬಂದಿನಿ ಸ್ವಲ್ಪ ಕಟ್ಟಾಗಿಬಿಟ್ಟವು ಸಸಿ ಮಾತ್ರ ಏಕ ನಂಬರ್ ಅದಾವೆ ಟ್ರೇ ಅಲ್ಲಿ ಇಡುವ ಇದು ನಡ ತೊಗೊಂಬ ಮತ್ತೆ ಇಲ್ಲಿ ತೊಗೊಂಬರ್ತಿ ಸೊ ರೂಟ್ ನೋಡ್ರಿ ಯಾವ ರೀತಿ ಆಗೈತಿ ವೈಟ್ ರೂಟ್ ಎಷ್ಟು ಭಾರಿ ಐತಿ ಅಂತೇಳಿ ಈ ಥರ ರೂಟ್ ಕರೆಕ್ಟಾಗಿ ಬಂತಂತಂದ್ರೆ ಏನು ಡ್ಯಾಮೇಜ್ ಆಗಂಗಿಲ್ಲ ಅಲ್ಲಿ ಸಸಿ ಅದಾವು ಸೊ ಪ್ಲಾಂಟ್ಸ್ ಕ್ವಾಲಿಟಿ ನೋಡ್ಬೋದು ಇದಕ್ಕೆ ಮೇನ್ ರೋಗ ಬರೋದು ಮುಟ್ರ ಆ ಕಡೆ ಇಟ್ಕೊಲ್ಲ ಇಲ್ಲಿ ಬೆಡ್ ಮಗ ಯಾಕಂದ್ರೆ ಮಲ್ಚಿಂಗ್ ಇಲ್ಲಿ ಬೆಡ್ ಮಗ ಸೊ ಟೋಟಲ್ 4,000 ಪ್ಲಾಂಟ್ಸ್ ತೊಗೊಂಬಂದೀನಿ ಒಂದು ಪ್ಲಾಂಟಿಗೆ ₹1 70 ಈ ರೀತಿ ಇದಾವೆ ರೇಟ ಸೊ ಯಾವ ವೆರೈಟಿ ತೊಗೋತೀರಿ ಅದ್ರ ಮ್ಯಾಗ ರೇಟ್ ಡಿಪೆಂಡ್ ಆಗಿರ್ತೈತಿ ಟೋಟಲ್ ಇದು 20 ಗುಂಟೆಗೆ ಎಷ್ಟು ಪ್ಲಾಂಟ್ಸ್ ತೊಗೊಂಬಂದೀವಿ ಇದ್ರಾಗ ಎಷ್ಟು ಗ್ಯಾಪ್ ಆಗ್ತಾವೆ ಎಷ್ಟು ಉಳಿತಾವೆ ಅಂತೇಳಿ ನೋಡೋಣ ಸಸಿ ಅಂತ ಕ್ವಾಲಿಟಿ ನೋಡ್ಬೋದು ಎಷ್ಟು ಯಾವ ರೀತಿ ಐತಿ ಅಂತೇಳಿ ಶಿವನಿಂಗ್ ಸಸಿ ಹೆಂಗದಾವ ಹಾಂ ಬೆಸ್ಟ್ ಅದಾವ ಹೆಲ್ದಿ ಅದಾವ ಹಿಂಗೆ ಬೇಕಣ್ಣ ರಸ ಒಟ್ಟು ಸೊ ಚಿಲ್ಲಿನೂ ಸೇಮ್ ಇರ್ತಾವೆ ಪ್ಲಾಂಟ್ಸ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ನರ್ಸರಿ ಒಳಗೆ ಕೇಳಿ ತೊಗೊಂಬರ್ತವೆ ರೀ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡ ಚಿಲ್ಲಿ ತೊಗೊಂಬಂದ ಕ್ಯಾಪ್ಸಿಕಮ್ ಮಾಡಿರ್ತಾರೆ ಕ್ಯಾಪ್ಸಿಕಮ್ದಾಗ ಚಿಲ್ಲಿ ತೊಗೊಂಬಂದಿರ್ತಾರೆ ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನರ್ಸರಿಯಿಂದ ಕೇಳಿ ನೋಡಿ ತೊಗೊಂಬರ್ರಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೋಟಲ್ 42 ಟ್ರೇ ಅದಾವೆ 40 ಟ್ರೇ ತೊಗೊಂಬಂದಿನಿ 2 ಟ್ರೇ ಐತಿ ಎಕ್ಸ್ಟ್ರಾ ಇಸ್ಕೊಂಬಂದಿನಿ ನಾನು ಗ್ಯಾಪ್ ಅದು ಬಿಳಿ ಅಂತೇಳಿ ನಾವು ಕರ್ಕೊಂಡು ಪ್ಲಾಂಟೇಷನ್ ಮಾಡ್ಕೋಬೇಕು ಹೋಲಕ್ಕೆ ಹೋಗೋದೆಲ್ಲ ಮಾಡ್ಕೋಬೇಕು ನೆಕ್ಸ್ಟ್ ನಾಳೆ ಕೆಲಸ ಅವ್ರದ್ದು ಕಬ್ಬಿಗೆ ಸ್ಪ್ರೇ ಮಾಡೋಕೆ ಹೋಗೋದೈತಿ ನಮ್ಮ ಕೆಲಸ ಏನೈತಿ ಈ ಕಡೆ ಪ್ಲಾಂಟೇಷನ್ ಮಾಡಿರ್ತೈತಿ ಟೊಮೆಟೊನು ಪ್ಲಾಂಟೇಷನ್ ಮಾಡೋನು ಆಮೇಲೆ ಆ ಕಡೆ 20 ಗುಂಟೆ ಡಬ್ಬುನು ಪ್ಲಾಂಟೇಷನ್ ಮಾಡೋದು ಈಗ ಏನೈತಿ ನರ್ಸರಿಯಾಗ ನೀರು ಹೊಡೆದು ಕೊಟ್ಟಾರು ಫುಲ್ ಎಲ್ಲ ಹಸಿದಾವು ನಾಳೆ ಬೆಳಿಗ್ಗೆ ಹಚ್ಬೇಕಂದ್ರೆ ಅವಾಗ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಹಚ್ಚೋನು ಇದ್ರಾಗ ಸೀಡ್ ಟ್ರೀಟ್ಮೆಂಟ್ ಏನು ಮಾಡ್ತಾನಂತಂದ್ರೆ ಟ್ರೈಕೋಡರ್ಮ ಸುಡೋಮೋನಸ್ದಾಗ ಎದ್ದು ಹಚ್ಬೇಕಂತ ಐತಿ ನೋಡೋಣ ಮನ್ಯಾಗ ಯೂಸ್ ಇದ್ದಿಲ್ಲ ಅಂತೇಳಿ ಇಲ್ಲಂತಂದ್ರೆ ಯೂಮಿಕ್ ಆಸಿಡ್ ಒಳಗೆ ಎದ್ದು ಹಚ್ಚಬೇಕು ಯಾವ್ದು ಹಚ್ತ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೀನಿ ಬ್ಲಾಗ್ಸ್ ಮಿಸ್ ಮಾಡೋಕೆ ಹೋಗ್ಬಿಟ್ರೆ ಕಂಟಿನ್ಯೂ ನೋಡಿದ್ರೆ ಗೊತ್ತಾಗತ್ತೆ ಮಗ ಗೈಸ್ ಈವ್ನಿಂಗ್ ಹೊಲಕ್ಕೆ ಹೋಗ್ಬೇಕಂತ ನಾ ಮಾಡಿದ್ದು ಈಗ ಟೀ ಕುಡಿದು ಹೊರಗೆ ಬರ್ಬೇಕಂತಂದ್ರೆ ಹೊರಗೆ ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ ನೋಡಿರಿ ಯಾವ ರೀತಿ ಬರೈತಿ ಈ ಸದ್ಯದ್ರಾಗಂತೂ ಈ ಥರ ಮಳೆ ಒಟ್ಟ ಬಂದೇ ಇಲ್ಲ ನೋಡಿರಿ ಈ ಕಡೆ ಎಲ್ಲ ಯಾವ ರೀತಿ ಮಳೆ ಬರೈತಿ ಫುಲ್ ಜೋರೈತಿ ಈ ಥರ ಮಳೆ ಬಂತಪ್ಪ ಅಂದ್ರೆ ಅರಿಶಿನಕ್ಕೂ ಭಾಳ ಚಲೋ ಆಕತಿ ಕಬ್ಬಿಗೂ ಭಾಳ ಚಲೋ ಆಕತಿ ಎಲ್ಲ ರೈತರಿಗೆ ಚಲೋ ಆಕತಿ ರೋಗ ಬರ್ತಾವೆ ಬಟ್ ಏನೋ ಮಾಡೋಕ್ಕಾಗಂಗಿಲ್ಲ ರೋಗಗಳನ್ನ ತಡೆಗಟ್ಟಕ್ಕೆ ಸ್ಪ್ರೇ ಮಾಡ್ಬೇಕು ಮತ್ತು ಈಗೇನು ಹೊಲಕ್ಕೆ ಹೋಗೋದು ಡೌಟ್ ನನಗನ್ಸಿದ ಮಟ್ಟಿಗೆ ಮಳೆ ನಿಂದ್ರಂಗಿಲ್ಲ ನೋಡಿ ಮಳೆ ನಿಂತಂತಂದ್ರೆ ಹೊಲಕ್ಕೆ ಹೋಗ್ತೀನಿ ಇಲ್ಲಾಂತಂದ್ರೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆಯಿಂದ ಬ್ಲಾಗ್ ಶುರು ಮಾಡೋನು ಗೈಸ್ ಟೈಮ್ 4 ಗಂಟೆ ಆಗೈತಿ ಈಗ ಸೊ ಸರಿ 4:15 ಆಗೈತಿ ನಮ್ಮ ಮಾವ ಬಂದಿಲ್ಲ ಅದಕ್ಕೆ ನಾನು ಮತ್ತು ಹೆಣ್ಣುಗಳ ತುದ ತೆಗಿತೀವಿ ನಾಳೆ ಎನಿ ಕಂಡೀಷನ್ ಟೊಮೆಟೊ ಪ್ಲಾಂಟೇಷನ್ ಮಾಡಬೇಕು ನಾ ಈ ಕಟ್ಟಿಗೆಯಿಂದ ತುದ ತಗೋತ ಹೊಂಟೀನಿ ಅವರ ಪೈಪಿಂದ ತಗೋತ ಬರ್ತಾರೆ ಯಾಕಂದ್ರೆ ಹೋಲ್ ಕರೆಕ್ಟ್ ಹೊಡ್ಯಾಕೆ ಬರೋಂಗಿಲ್ಲ ಸೊ ಅದಕ್ಕೆ ನಾ ಕರೆಕ್ಟ್ ಡಿಸ್ಟೆನ್ಸ್ ಇಟ್ಟ ಹೋಲ್ ಹಾಕಿ ಕೊಟ್ಟೆ ಅಂತಂದ್ರೆ ಪಾಯಿಂಟ್ ಮಾಡಿ ಅವ್ರು ಹೋಲ್ ಹಾಕೋದು ಬರತ್ತಾರೆ ನೋಡ್ರಿ ಈ ಥರ 2.5 ಫೀಟ್ ಒಂದು ಹೋಲ್ ಹಾಕೊಂಬಂದಿನಿ ಜಿಗ್ ರೀತಿ ಒಳಗೆ ಇಲ್ಲೊಂದು ಹಾಕೋತಾರೆ ಆಮೇಲೆ ಇಲ್ಲೊಂದು ಹೋಲ ಸೊ ಇವು ಮುಂಚೆನೇ ಏನೈತಿ ನಮ್ಮ ಮಾವು ಹಾಕಿದ್ದು ತೂತೀವ ಕರೆಕ್ಟ್ ಇವ ಸೈಜ್ದಾವೆ ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಕತ್ತೆ ನಿಮಗೆ ಎಷ್ಟೈತಿಲ್ರಿ ಇದು ನೋಡಿರಿ ಇದು ಇಷ್ಟ ಐತಿ ಹಂಗೆ ನಮ್ಮದು ಮಾಪ್ ಅಂದ್ರೆ ಈ ಕಡೆ ಟೊಮೆಟೊ ಹಚ್ಬೇಕು ಆ ಕಡೆ ಡಬ್ಬು ಪ್ಲಾಂಟೇಷನ್ ಮಾಡೋದೈತಿ ರೋಡ್ ಏನಕ್ಕದಂತೇಳಿ ಪೈಪ್ ಜಕ್ಕೋರದು
ಸೊ ಗೈಸ್ ನೋಡ್ಬೋದು ಇದರಿಂದ ಹೋಲಾಕತ್ತೀವಿ. ಮಳೆ ಬಂದು ಹೋಗೈತಿ ಈಗ. ಸೊ ಈಗ ತೂತ ತೆಗಿಲಿಲ್ಲಪ್ಪ ಅಂತಂದ್ರೆ ನಾಳೆ ವರ್ಕ್ ಸ್ಟಾಪ್ ಆಗಿಬಿಡ್ತೈತಿ. ಅದಕ್ಕೆ ಇವತ್ತು ರಾತ್ರಿ ನೀರು ಇಡಬೇಕು. ಲೈಟ್ ಇರ್ತಾವೆ, ಲೈಟ್ ಇದ್ದಾಗ ನೀರು ಇಟ್ಟರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ 10 ಗಂಟೆಗೆ ಲೈನ್ ಬರ್ತಾವೆ. ಅವಾಗ ಲೈಟ್ ಬಂದಾಗ ಬೋರ್ ಮೋಟ್ರ್ ಇಲ್ಲೇ ಐತಿ, ಅದು ಮೋಟ್ರ್ ಚಾಲೂ ಮಾಡಿ ಇದಕ್ಕೆ ನೀರಿಟ್ಟು ಇವಾಗ ಕ್ಯಾಪ್ಸಿಕಮ ಮತ್ತು ಟೊಮೆಟೊ ಪ್ಲಾಂಟೇಶನ್ ಮಾಡಬೇಕು. ಸೊ ನೋಡಿರಿ ಹೋಲ್ ಯಾವ ರೀತಿ ಆಗತ್ತಾವೆ. 2.5 ಫೀಟ 2 ಫೀಟ ಒಂದು ಸೈಡ್ ಏನೈತಿ ಜಿಗ್ ಜಾಗ್ ಅದಾವೆ. ಸೊ ನೋಡಿರಿ ಇದು ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಮಾಡೋದೈತಿ. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಹೋಲ್ ಯಾವಾಗ ಹೊಡೆಯಂಗಿಲ್ಲ ಅವ್ರು ಜಾಸ್ತಿ. ನಾವು ಹೊಡಿತೀವಿಲ್ಲ ಅಂತಂದ್ರೆ ಗಂಡಾಗಳು ಇರ್ತಾರೆ, ಅವ್ರು ಹೊಡಿತಾರೋ. ನಾ ಇರ್ತೇನೆ ಗಂಡಾಗೋ ಜೊತೆ. ಸೊ ಅದಕ್ಕೆ ಇವರಿಗೆ ಪಾಯಿಂಟಲ್ಲಿ ಮಾರ್ಕಿಗೆ ಕೊಟ್ಬಿಟ್ಟೇನೆ 2.5 ಫೀಟಿಗೆ ಒಂದು ಐತಿ ನೋಡಿರಿ. ಈ ಹೋಲಿಂದ ಈ ಹೋಲಿಗೆ 2.5 ಫೀಟ್ ಐತಿ. ಇಷ್ಟು ಮಾರ್ಕಿಗೆ ಕೊಟ್ಟನೆ ಅಂತಂದ್ರೆ ಅವ್ರು ಹೋಲಕ್ಕೋ ಅಂತ ಬರ್ತಾರೆ ಪೈಪ್ ತೊಗೊಂಡು. ಥ್ಯಾಂಕ್ ಯು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.